ಬೆಳಗಾವಿ ಜಿಲ್ಲೆ ಖಾನಾಪುರದಲ್ಲಿ ಧರೆಗುರುಳಿವೆ ಮರಗಳು. ಕಳಸಮಗಿ ಗ್ರಾಮದಲ್ಲಿ ಭಾರೀ ಅನಾಹುತ ಒಂದು ತಪ್ಪಿದೆ. ಯಾಕೆಂದರೆ ಮನೆ ಬಿದ್ದಿದೆ. ಮನೆಯಲ್ಲಿ 6 ಜನ ಇದ್ದ ವೇಳೆನೇ ಗೋಡೆ ಕುಸಿದಿದೆ. ಸೊ ಬಿದ್ದ ಮನೆಯಲ್ಲಿ ವಾಸಿಸ್ತಾ ಇದ್ದಾರಂತೆ ತುಂಬು ಗರ್ಭಿಣಿ ಕೂಡ ಒಬ್ಬರು. ಪಾಪ ಸಾವಂತ್ ಕುಟುಂಬ ವಾಸ ಮಾಡ್ತಾ ಇದೆ. ಕಷ್ಟದಲ್ಲಿದ್ದಾರೆ ತುಂಬ ಅವರು. ಹಾಗೆ ನೋಡೋಕೆ ಹೋದರೆ ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ. ಇದು ಮನೆ ಬಿದ್ದುಬಿಟ್ಟಿದೆ. ಬಟ್ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಬೇರೆ ಏನೂ ಜಾಗ ಇಲ್ಲ. ಬಟ್ ಅಲ್ಲಿ ಜಿಲ್ಲಾಡಳಿತ ಯಾವುದಾದ್ರೂ ಒಂದು ಅವ್ರಿಗೊಂದು ಸೌಕರ್ಯ ಕಲ್ಪಿಸ್ಕೊಡ್ಬೇಕಪ್ಪ. ಇದೇ ಮನೆಯಲ್ಲೇ ವಾಸ ಮಾಡೋಕ್ಕಾಗತ್ತಾ? ನೋಡ್ತಾ ಇದ್ದೀರಾ ಮನೆ, ಮಣ್ಣಿನ ಗೋಡೆ ಎಲ್ಲ ಕುಸಿದು ಬಿದ್ದಿದೆ. ಕಳೆದ 2 ದಿನಗಳಿಂದ ಪಶ್ಚಿಮ ಘಟ್ಟದಲ್ಲಿ ಮತ್ತೆ ಮಳೆ ಆರಂಭ ಆಗಿರುವಂಥ ಇದರ ಏನಂತಂದ್ರೆ ಇಫೆಕ್ಟ್ ಅಂತ ಹೇಳಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಸಮಳಿಗೆಯಲ್ಲಿ ಬಹಳಷ್ಟು ಮಳೆಗಳು ಬಿದ್ದಿರುವಂಥದ್ದು. ಇಲ್ಲೊಂದು ಹೃದಯ ಇದ್ದರ ಘಟನೆ ಏನಂತಂದ್ರೆ ಒಬ್ಬರು ಗರ್ಭಿಣಿ ಏನು ಮನೆ ಮೇಲೆ ಬೀಳುವಂಥದ್ದು 2 ದಿನಗಳ ಹಿಂದೆ ತಾವು ನೋಡ್ಬೋದು. ಏನಂತಂದ್ರೆ ಯಾವ ಥರ ಈ ಒಂದು ಮನೆ ಬಿದ್ದಿದೆ ಹಾಗೆ ಅಂತೇಳಿ. ಈಗ ಈ ಕಡೆ ಏನು ಬಿದ್ದಿದೆ, ಒಂದು ತಪ್ಪು ಏನಾದರೂ ಅನಾಹುತ ಕೂದಲಾದ್ರೆ ಆ ಕಡೆ ಏನಾದರೂ ಬಿದ್ದಿದ್ರೆ ಮಲಗಿದವರು ಎಲ್ಲರೂ ಕೂಡ ಒಂದೊಂದು ಜೀವ ಹಾನಿ ಆಗ್ತಾ ಇರುವಂಥದ್ದು. ಹೀಗಾಗಿ ತಾವು ನೋಡ್ಬೋದು ಏನಂತಂದರೆ ಯಾವ ಥರ ಈ ಮನೆ ಬಿದ್ದಿದೆ ಹಾಗೆ ಅಂತೇಳಿ. ಒಬ್ಬರು ಗರ್ಭಿಣಿ ಇದ್ದಾರೆ, ಅವರು ಕೂಡ ಭಾಳಷ್ಟು ತೊಂದರೆ ಆಗ್ತಾ ಇರುವಂಥದ್ದು. ಬನ್ನಿ ಅವರನ್ನು ಮಾತಾಡ್ಸೋಣ. ಯಾವ ಥರ ಏನಾಗಿದ್ರೆ ಕರೀದು ಮನಿ ರೀ, ಇದು ಮಳೆ ಬಂತಲ್ರಿ. ಮಳೆ ಬರೋಣ ಸೋರ್ಕ್ಯಾರ್ರಿ ಒಂದು ಸ್ವಲ್ಪ ಬಿತ್ತರಿ. ಅದು ಬೆಳಾಣತ್ಲೆ ಅಂದ್ರೆ ಹುಡುಗನ ಸೊಸಿನ ಮೊಮ್ಮಗಳನ್ನ ಕಳ್ಸೀನ್ರಿ ನಾನು. ಹಳ್ಯಾ ಬಂದ ಕರ್ಕೊಂಡು ಹೋದ್ರಿ. ಕರ್ಕೊಂಡು ಹೋಗಂತೆ ರಾತ್ರಿ ಮಣ್ಣೆಲ್ಲ ಬೆಳಾಕತ್ ಕೂಡಲೇ ಅಂದ್ರೆ ಹೊರಗೆ ಕುಂತೀವ್ರಿ ನಾವು. 3 ಗಂಟೆ ಸುಮಾರು ಬಿತ್ತರಿ ಇದು ರಾತ್ರಿ ಮಣ್ರಿ. ಬಿದ್ದ ಮ್ಯಾಲೆ ಇಲ್ಲೇ ಒಳಗೊಂದಿಟ್ಟು ಇದನ್ನು ಪಾಟ ಕಟ್ಕೊಂಡು ಇಲ್ಲೇ ಮಕ್ಕೊಂದಿವ್ರಿ ನಾವು. ಮತ್ತು ಈಗ ದನಗಳು ಅದಾವ್ರಿ, ಆಕಳು ಇಳ್ದೈತಿ. ಮತ್ತು ಈಗಿನ ತೊಗೊಂಡು ಎಲ್ಲಿ ಹೋಗೋದ್ರಿ, ಈಗ ಯಾರ ಮನೆಗೆ ಹೋಗೋದ್ರಿ ಈಗ. ಹಿಂಗಾಗ್ರಿ ಎಲ್ಲಿ ಹೋಗ್ಲಿಲ್ರಿ ನಾವು. ಈ ದಿಂದ ಬೇರೆ ಐತಿ, ಈಗಿನ ತೊಗೊಂಡು ಯಾರ ಮನೆಗೆ ಹೋಗೋದ್ರಿ. ಈಗ ಮನೆಗಳು ಇಲ್ರಿ ಊರಾಗ, ಇಲ್ಲಿ ಇರಾವಂಥವ್ರಿ.